ಅದಾದ್ಮೇಲೆ ಇನ್ನೊಂದು ವಿಚಾರ ಅಂದ್ರೆ ಮಕ್ಕಳನ್ನ ಜಾಸ್ತಿ ಮಣ್ಣಲ್ಲಿ ಆಟ ಆಡಿಸ್ಬೇಕು. ಅದರಲ್ಲಿ ನೋಡಿ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇವತ್ತಿನ ಕಾಲದಲ್ಲಿ ಎಲ್ಲ ಮೊಬೈಲ್ ಇಂದ ಹೋಗ್ತಾ ಇದ್ದಾರೆ. ಆದರೆ ಪರಿಸರದ ಬಗ್ಗೆ ಮತ್ತು ಕೆರೆಗಳ ಬಗ್ಗೆ ಒಲವು ಜಾಸ್ತಿ ಇಟ್ಕೊಂಡು ಬಂದಾಗ ಮುಂದಿನ ಜನ್ರೇಷನ್ಗೆ ಪರಿಸರ ಜ್ಞಾನ ಉಳ್ಕೊಳ್ಳುತ್ತೆ. ಸೊ ಈ ಥರ ಜಾಸ್ತಿ ಪರಿಸರದಲ್ಲಿ ಬೆಳೆಸಬೇಕು ಮಕ್ಕಳನ್ನ. ಇಂಥ ಒಳ್ಳೆ ಪರಿಸರದಲ್ಲಿ ಬೆಳೆಸಿದಾಗ ಅವ್ರಿಗೆ ಪರಿಸರ ಜ್ಞಾನ ಬಂದು ಮುಂದಿನ ಪೀಳಿಗೆ ಏನಿದೆಯೋ ಅದು ಚೆನ್ನಾಗಿರುತ್ತೆ. ಅವ್ರ ಮುಂದಿನ ಪೀಳಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಗಿಡ ಹಾಕಿ ಮಕ್ಕಳನ್ನ ಕರ್ಕೊಂಬಂದು ಒಂದು ಗಿಡ ಹಾಕಿ ಸಾಕು. ಸಾರ್ ಹೇಳ್ದಂಗೆ ಕರ್ಕೊಂಬಂದು ಪ್ರತಿ ವಾರ ಬರೋದು ಬೇಡ, ಅಟ್ಲೀಸ್ಟ್ ಒಂದು ತಿಂಗಳು ಒಂದು ಗಿಡ ನೆಡೋದಾಗ್ಲಿ ಅಥವಾ ಒಂದು ಗಿಡ ಪೋಷಣೆ ಮಾಡೋದಾಗ್ಲಿ ನೀರು ಹಾಕೋದಾಗ್ಲಿ, ಈ ಥರ ಯಾವುದೇ ವಿವಿಧ ಪ್ರಕಾರಗಳಲ್ಲಿ ನಾವು ಪರಿಸರ ಸೇವೆಗೆ ತೊಡಸ್ಕೋಬೋದು. ಸೊ ಪೇರೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ ಈ ಥರ ಮಕ್ಕಳನ್ನ ಆದಷ್ಟು ಪರಿಸರದ ಒಲುವಿಗೆ ಬೆಳೆಸಬೇಕಂತ ಈ ಮೂಲಕ ವಿನಂತಿಸ್ಕೊಳ್ತೀನಿ. ನಮಸ್ಕಾರ.